ಇಂಗ್ಲೀಷ್ನಲ್ಲಿ ಐ ಡೋಂಟ್ ಹ್ಯಾವ್ ಮತ್ತು ಐ ಹ್ಯಾವ್ ನೋ ಹೇಗೆ ಬಳಸುವುದು? ಐ ಡೋಂಟ್ ಹ್ಯಾವ್ ಮತ್ತು ಐ ಹ್ಯಾವ್ ನೋ. ಐ ಡೋಂಟ್ ಹ್ಯಾವ್ ಬಳಸುವ ವಿಧಾನ: ಈ ಪದದ ನಂತರ ಯಾವಾಗಲೂ ಎ, ಆ್ಯನ್, ಎನಿ ಅಥವಾ ವಸ್ತುಗಳ ಹೆಸರು ಬರಬೇಕು. ಇದನ್ನು ಸಾಮಾನ್ಯವಾಗಿ ಭೌತಿಕ ವಸ್ತುಗಳ ಬಗ್ಗೆ ಹೇಳುವಾಗ ಬಳಸುತ್ತೇವೆ. ಉದಾಹರಣೆಗೆ, ಐ ಡೋಂಟ್ ಹ್ಯಾವ್ ಅ ಕಾರ್, ನನ್ನ ಬಳಿ ಕಾರ್ ಇಲ್ಲ. ಐ ಡೋಂಟ್ ಹ್ಯಾವ್ ಎನಿ ಮನಿ, ನನ್ನ ಬಳಿ ಯಾವುದೇ ಹಣವಿಲ್ಲ. ಐ ಡೋಂಟ್ ಹ್ಯಾವ್ ಅ ಪೆನ್, ನನ್ನ ಬಳಿ ಪೆನ್ ಇಲ್ಲ. ಈಗ ಐ ಹ್ಯಾವ್ ನೋ ಬಳಸುವ ವಿಧಾನ: ಈ ಪದದ ನಂತರ ನೇರವಾಗಿ ನಾಮಪದ ಬರಬೇಕು. ಇದರ ಮಧ್ಯೆ ಎ, ಆ್ಯನ್, ಎನಿ ಬಳಸಬಾರದು. ಇದನ್ನು ಭಾವನೆಗಳು, ಯೋಚನೆಗಳು ಅಥವಾ ವಿಷಯಕ್ಕೆ ಒತ್ತು ನೀಡಿ ಹೇಳಲು ಬಳಸಲಾಗುತ್ತದೆ. ಉದಾಹರಣೆಗೆ, ಐ ಹ್ಯಾವ್ ನೋ ಐಡಿಯಾ, ನನಗೆ ಯಾವುದೇ ಕಲ್ಪನೆ ಇಲ್ಲ, ಗೊತ್ತಿಲ್ಲ. ಐ ಹ್ಯಾವ್ ನೋ ಟೈಮ್, ನನಗೆ ಸಮಯವೇ ಇಲ್ಲ. ಐ ಹ್ಯಾವ್ ನೋ ಮನಿ, ನನ್ನ ಬಳಿ ಹಣವೇ ಇಲ್ಲ. ಇದು ಐ ಡೋಂಟ್ ಹ್ಯಾವ್ ಮನಿಗಿಂತ ಹೆಚ್ಚು ಗಂಭೀರವಾಗಿ ಕೇಳಿಸುತ್ತದೆ. ಆದರೆ ನೋ ಬಳಸಿದಾಗ ಎ, ಆ್ಯನ್ ಬಳಸಬಾರದು. ಉದಾಹರಣೆಗೆ, ಐ ಹ್ಯಾವ್ ನೋ ಮನಿ, ನನ್ನ ಬಳಿ ಹಣವೇ ಇಲ್ಲ. ಐ ಹ್ಯಾವ್ ನೋ ಟೈಮ್, ನನ್ನ ಬಳಿ ಸಮಯವೇ ಇಲ್ಲ. ಐ ಹ್ಯಾವ್ ನೋ ಫ್ರೆಂಡ್ಸ್, ನನ್ನ ಬಳಿ ಸ್ನೇಹಿತರೇ ಇಲ್ಲ. ಮುಖ್ಯ ವ್ಯತ್ಯಾಸ: ಐ ಡೋಂಟ್ ಹ್ಯಾವ್ ಮನಿ, ನನ್ನ ಬಳಿ ಹಣ ಇಲ್ಲ, ಸಾಮಾನ್ಯ ಹೇಳಿಕೆ. ಐ ಹ್ಯಾವ್ ನೋ ಮನಿ, ನನ್ನ ಬಳಿ ಹಣವೇ ಇಲ್ಲ, ಸ್ವಲ್ಪ ಹೆಚ್ಚು ಎಂಪಾಸಿಸ್ ಅಂದರೆ ಒತ್ತು ಕೊಟ್ಟು ಹೇಳುವುದು. ಒಂದು ಮುಖ್ಯ ತಪ್ಪು ಇದರಲ್ಲಿ ಜನ ಮಾಡ್ತಾರೆ. ಐ ಡೋಂಟ್ ಹ್ಯಾವ್ ನೋ ಮನಿ ಅಂತ ಹೇಳ್ತಾರೆ. ಇದು ತಪ್ಪು, ಡಬಲ್ ನೆಗೆಟಿವ್ ಆಗ್ತದೆ ಇದು. ಐ ಡೋಂಟ್ ಹ್ಯಾವ್ ಎನಿ ಮನಿ ಅಥವಾ ಐ ಹ್ಯಾವ್ ನೋ ಮನಿ ಎಂದು ಹೇಳಬೇಕು. ಸರಳವಾಗಿ ನೆನಪಿಡಿ, ಡೋಂಟ್ ಹ್ಯಾವ್ ಪ್ಲಸ್ ಎ, ಆ್ಯನ್, ಎನಿ. ಐ ಡೋಂಟ್ ಹ್ಯಾವ್ ಅ ಕಾರ್, ಐ ಡೋಂಟ್ ಹ್ಯಾವ್ ಎನಿ ಮನಿ. ಹ್ಯಾವ್ ನೋ ಪ್ಲಸ್ ನೌನ್, ಐ ಹ್ಯಾವ್ ನೋ ಮನಿ, ಐ ಹ್ಯಾವ್ ನೋ ಕಾರ್. ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ, ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬರಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನಾನು ಕಳೆದ 32 ವರ್ಷಗಳಿಂದ 80,000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ವೈಯಕ್ತಿಕವಾಗಿ ಇಂಗ್ಲೀಷ್ ಮಾತನಾಡಲಿಕ್ಕೆ ಕಲಿಸಿದ್ದೇನೆ. ಆ ಅನುಭವದಿಂದ ನಾನೊಂದು ಕೋರ್ಸ್ ರಚಿಸಿದ್ದೇನೆ. ಅವರಲ್ಲಿ 30-31 ವರ್ಷಗಳಿಗಿಂತ ಮುಂಚೆ ಸೇರಿದವರು ಹೆಚ್ಚಿನವರು 4ನೇ 5ನೇ 6ನೇ ತರಗತಿವರೆಗೆ ಮಾತ್ರ ಕಲಿತವರು. ಅವರಿಗೆ ABCಡಿಂದಲೂ ನಾನು ಇಂಗ್ಲೀಷ್ ಬರೀಲಿಕ್ಕೆ ಕಲಿಸಿದ್ದೆ. ಅವರು 3-4 ತಿಂಗಳಲ್ಲಿ ಓದಲಿಕ್ಕೆ, ಬರೀಲಿಕ್ಕೆ, ಮಾತನಾಡಲಿಕ್ಕೆ ಕಲ್ತಿದ್ರು. ಆ ಅನುಭವದಿಂದ ನಾನು ಹೇಳ್ತಾ ಇದ್ದೇನೆ. ನಿಮ್ಮಲ್ಲೀಗ ಹೆಚ್ಚಿನವರು ಗ್ರ್ಯಾಜುಯೇಟ್ಸ್ ಇದ್ದಾರೆ. SSC PUC ಅಂತೂ ಖಂಡಿತ ಮಾಡಿರ್ತಾರೆ. ಹಾಗಾದರೆ ನಿಮಗೆ ಕಷ್ಟ ಆಗ್ಬೋದಾ? ಇಲ್ಲ, ನೀವು ಖಂಡಿತ 3 ತಿಂಗಳಲ್ಲಿ ಕಲಿತೀರಿ ಅನ್ನೋ ಭರವಸೆ ನನಗಿದೆ. ಮಾರ್ಗದರ್ಶನ ಸರಿಯಾಗಿದ್ದರೆ ನೀವು ಖಂಡಿತವಾಗಿಯೂ ಕಲಿತೀರಿ. ನನ್ನ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 899, 899 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ ಕಳಿಸಿದರೆ ನಾನು ಯಾವಾಗ ಕಳಿಸ್ತೀರೋ ಅವತ್ತಿನಿಂದಲೇ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ. ಮುಂದಿನ 3 ತಿಂಗಳೊಳಗೆ ನೀವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಿ ಅನ್ನುವ ಭರವಸೆ, ನಂಬಿಕೆ ನನಗಿದೆ.